ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಲಿ ಒಂದು ಪುಟ್ಟ ಪುಟ್ಟ ಡೈಲಿ ವ್ಲಾಗ್ ಕ್ಲಿಪ್ಪಿಂಗ್ಸ್ ಜೊತೆಲಿ ಹೇರ್ ಕೇರ್ ಯಾವ ರೀತಿ ಮನೇಲೇ ಮಾಡ್ಕೋಬಹುದು ಟು ಗೆಟ್ ಎ ಲಾಂಗ್ ಆ್ಯಂಡ್ ಶೈನಿ ಹೇರ್ಸ್. ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆಲಿ ಮನೇಲಿ ಮಾಡ್ಕೊಳ್ಳುವಂತಹ ರೆಮಿಡಿಯಿಂದ ಯಾವ ರೀತಿ ಲಾಂಗ್ ಹೇರ್ಸ್ನ ಪಡ್ಕೋಬಹುದು, ಕೂದಲು ಉದುರೋದನ್ನ ನಿಲ್ಲಿಸ್ಕೋಬಹುದು, ಆ್ಯಂಡ್ ದೆನ್ ಗ್ರೇ ಹೇರ್ಸ್ ಏನಿರುತ್ತಲ್ಲ, ಬಿಳಿ ಕೂದಲನ್ನ ದೂರ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದಿ ಬೆಸ್ಟ್ ನನಗೆ ಶೇರ್ ಮಾಡ್ಕೊಳ್ಳೋ ಬೆಸ್ಟ್ ಹೇರ್ ಪ್ಯಾಕ್ ಅಂತಲೇ ಅನ್ಬೋದು. ತುಂಬಾ ಈಸಿ, ತುಂಬಾ ಸುಲಭ, ಮನೇಲಿ ಸಿಗುವಂತಹ ವಸ್ತುಗಳು. ಅದಕ್ಕೆ ಮುಂಚಿತವಾಗಿ ಈ ವ್ಲಾಗ್ ವಿತ್ ದ ಸ್ಮಾಲ್ ಕ್ಲಿಪ್ಪಿಂಗ್ಸ್ ಆಫ್ ಮೈ ಲೈಫ್. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಹೊಸ ವರ್ಷಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದು ಹೊಸ ಮೊಬೈಲಿಂದ ಹೇಗಿದೆ ಕ್ಲಾರಿಟಿ ಅಂತ ನನಗೆ ಚೆಕ್ ಮಾಡಿ ನೋಡಿ. ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ, ನನ್ನ ಹಳೆ ವಿಡಿಯೋ ಕ್ಲಾರಿಟಿನೂ ನೋಡಿ, ಈ ಹೊಸ ಮೊಬೈಲಲ್ಲಿ ಶೂಟ್ ಮಾಡ್ತಾ ಇರೋ ವಿಡಿಯೋ ಕ್ಲಾರಿಟಿ ನೋಡಿ. ಬಾಯ್. ಸೊ ಡೈಲಿ ವ್ಲಾಗ್ ರೀತಿ ಇವತ್ತು ನಾನು ಆ್ಯಸ್ ಯೂಶ್ವಲ್ ನನ್ನ ಮಗನ ಯೂನಿಫಾರ್ಮ್ನ ವಾಶ್ ಮಾಡಿ ಅದನ್ನು ಏನೇನು ಐರನ್ ಮಾಡ್ಕೋಬೇಕು ಅಂತ ತಗೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ಐರನ್ ಅಕ್ಕ ಬಂದರೆ ಅವ್ರ ಕೈಲಿ ಕೊಟ್ಟು ಕಳಿಸ್ತೀನಿ, ಇಲ್ದಿದ್ರೆ ನಾನೇ ಆ್ಯಸ್ ಯೂಶ್ವಲ್ ನಾನೇ ಐರನ್ ಮಾಡಿಬಿಡ್ತೀನಿ. ಸ್ವಲ್ಪ ವಾಯ್ಸ್ ಕ್ರ್ಯಾಕಿ ಆಗಿದೆ, ಪ್ಲೀಸ್ ಡೋಂಟ್ ಮೈಂಡ್. ಸೊ ಇವತ್ತಿನ ಈ ಒಂದು ರೆಮಿಡಿಯನ್ನು ನೋಡ್ಕೊಂಬರೋಣ ಬನ್ನಿ. ಇದೊಂದು ಕಂಟೈನರ್ ಕಾಂಪೌಂಡಲ್ಲಿರುವಂತಹ ಟ್ಯಾಪಿಂದ ಇದರಲ್ಲಿ ತುಂಬಿಸ್ಕೊಂಡು ನಾನು ಕಾಂಪೌಂಡ್ಗೆಲ್ಲ ನೀರು ಹಾಕಿ ಹೊಸ್ತಿಗೆಲ್ಲ ನೀರು ಹಾಕ್ಕೊಳ್ಳೋಕ್ಕೆ ಇದನ್ನ ಯೂಸ್ ಮಾಡ್ತೀನಿ. ಅದೇ ರೀತಿ ಇದೇ ನೀರಿನಿಂದ ನಾನು ಹೂವುಗಳಿಗೂ ಕೂಡ ನೀರು ಹಾಕ್ತೀನಿ. ಈಗ ವ್ಲಾಗಲ್ಲಿ ಇದೊಂದು ಬೌಲಲ್ಲಿ ನಾನು ಮುಕ್ಕಾಲು ಲೋಟದಷ್ಟು ಹಾಲನ್ನು ತೆಗೆದುಕೊಂಡಿದ್ದೀನಿ, ಕಾದರದ ಹಾಲು. ಇದಕ್ಕೆ ನಾನು ಕೊಕೊನಟ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ, 3 ರಿಂದ 4 ಸ್ಪೂನಷ್ಟು ಕೊಕೊನಟ್ ಆಯಿಲ್. ಈಗಿನ ಜಸ್ಟ್ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಬಿಲೀವ್ ಮೀ, ಇದು ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಇದು ಬೆನಿಫಿಟ್ಸ್ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಈ ಕೊಕೊನಟ್ ಆಯಿಲ್ಗೆ ನಾನು ಏನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಇದಕ್ಕೆ ಇದು ಹೈಬಿಸ್ಕಸ್ ಪೌಡರ್ ನನ್ನ ಹತ್ರ ಇದೆ, ಅಂದರೆ ದಾಸವಾಳದ ಪೌಡರ್. ಇದು ಆನ್ಲೈನಲ್ಲಿ ನಿಮಗೆ ಈಸಿಯಾಗಿ ಅಮೆಝಾನೆಲ್ಲ ಸಿಕ್ಕೋಗುತ್ತೆ. ಇದು ಒಂದು 2 ಸ್ಪೂನ್ಸ್ ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಹೈಬಿಸ್ಕಸ್ ಪೌಡರ್ ಇದು. ನೀವು ಒಳ್ಳೆ ಕಂಪ್ನಿ ಹೈಬಿಸ್ಕಸ್ ಪೌಡರ್ನ ಆರ್ಡರ್ ಮಾಡ್ಕೋಬಹುದು. ನೋಡಿ, ಒಂದು 2 ರಿಂದ 2.5 ಸ್ಪೂನಷ್ಟು ಹೈಬಿಸ್ಕಸ್ ಪೌಡರ್. ಇದು ಕೂದಲಿಗೆ ನರಿಶ್ಮೆಂಟ್ ಕೊಡುತ್ತೆ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ನೋಡಿದ್ರೆ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ಬಿಟ್ಟೆ ಈ ಒಂದು ಹೇರ್ ಪ್ಯಾಕ್ನ ಅಂತ. ಮನೇಲಿ ಸಿಗುವಂಥ ವಸ್ತುಗಳು, ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ವಿತ್ ಸ್ಮಾಲ್ ಕ್ಲಿಪ್ಪಿಂಗ್. ಯಾಕೆ ಅಂತ ಕೂಡ ಹೇಳಿದ್ದೀನಿ, ಬಿಕಾಸ್ ಮೈ ಮದರ್ ಇಸ್ ಶಿ ಈಸ್ ನಾಟ್ ಸೋ ಮಚ್ ಕಂಫರ್ಟಬಲ್ ವಿತ್ ದ ಕ್ಯಾಮರಾ. ಸೊ ಮಮ್ಮಿಯಿಂದ ಅದನ್ನ ಹಚ್ಚಿಸ್ಕೊಂಡಿದ್ದಕ್ಕೆ ನಾನು ಸ್ವಲ್ಪದಲ್ಲೇ ಕ್ಲಿಪ್ಪಿಂಗ್ಸಲ್ಲಿ ಮುಗಿಸಿದ್ದೀನಿ. ಸೊ ಬನ್ನಿ ಹಾಗಾದರೆ ಯಾವ ರೀತಿ ಇದನ್ನ ಅಪ್ಲೈ ಮಾಡ್ಕೋಬೇಕು ಅಂತ ವಿತ್ ಸ್ಮಾಲ್ ಡಿಟೇಲ್ ನೋಡ್ಕೋಬೋದು. ಎಸ್, ನಾನು ನಮ್ಮ ಮಮ್ಮಿಯಿಂದ ಇದನ್ನ ಅಪ್ಲೈ ಮಾಡಿಸ್ಕೊಳ್ತಾ ಇದ್ದೀನಿ. ಸ್ವಂತಕ್ಕೂ ಕೂಡ ಅಪ್ಲೈ ಮಾಡ್ಕೋಬೋದು, ನೋ ಇಶ್ಯೂಸ್. ಇದನ್ನ ಲಾಂಗ್ ವಿಡಿಯೋ ಆಗಿ ನನಗೆ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ಮೈ ಮದರ್ ಈಸ್ ನಾಟ್ ಸೋ ಕಂಫರ್ಟಬಲ್ ವಿತ್ ದ ಕ್ಯಾಮ್ರಾ. ಈಗಾಗಲೇ ನಿಮ್ಗೆ ಹೇಳಿದ್ದೀನಿ ನಾನು. ಸೊ ಇಷ್ಟರಲ್ಲಿ ನಾನು ಮುಗಿಸ್ತಾ ಇದ್ದೀನಿ. ಸೊ ಇದನ್ನ ನೀವು ಹಚ್ಕೊಳ್ಳಿ, ಹಾಗೂ ನಿಮಗೆ ರಿಸಲ್ಟ್ನ ಕಾಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸಿ. ಸೊ ಫ್ರೆಂಡ್ಸ್, ನೀವು ನೋಡಿದ್ರಿ ನಾನು ಯಾವ ರೀತಿ ಅಪ್ಲೈ ಮಾಡಿಕೊಂಡೆ ಅಂತ. ಇದರಿಂದ ತುಂಬಾ ಒಳ್ಳೆ ಎಫೆಕ್ಟ್ ಸಿಗುತ್ತೆ. ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೆಗೆದುಕೊಳ್ಳೋಕ್ಕಾಗಲಿಲ್ಲ ಅಪ್ಲೈ ಮಾಡ್ಕೊಳ್ಳೋದು, ಬಿಕಾಸ್ ನಮ್ಮ ಮಮ್ಮಿ ಸ್ವಲ್ಪ ಕ್ಯಾಮ್ರಾಗೆ ಫ್ರೀ ಇಲ್ಲ. ಶಿ ಇಸ್ ನಾಟ್ ಸೋ ಕಂಫರ್ಟಬಲ್ ವಿತ್ ದ ಕ್ಯಾಮ್ರಾ. ಅದಕ್ಕೋಸ್ಕರ ನಾನು ಅಷ್ಟೊಂದು ಲಾಂಗ್ ಬೇಸಿಸ್ ಮೇಲೆ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇದನ್ನು ಏನು ಬೆನಿಫಿಟ್ಸ್ ಅಂತ ನಾನು ನಿಮಗೆ ಮತ್ತೆ ಹೇಳ್ತಾ ಹೋಗ್ತೀನಿ, ನೀವು ಕೇಳಿಸ್ಕೊತಾ ಹೋಗಿ. ಸೊ ಅಪ್ಲೈ ಮಾಡಿಕೊಂಡು 2 hours ಬಿಟ್ಟು ನೀವು ನಾರ್ಮಲ್ ವಾರ್ಮ್ ವಾಟ್ರಲ್ಲಿ ಸ್ವಲ್ಪ ಮೈಲ್ಡ್ ಶಾಂಪು ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೊಂಡ್ಬಿಡ್ಬೋದು. ನಾನು ರಿಸಲ್ಟ್ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗಬೇಡಿ, ಸ್ಟೇ ಟ್ಯೂನ್. ದಿಸ್ ಇಸ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಮತ್ತೆ ಒಂದು ಕಂಟಿನ್ಯೂ ವಿತ್ ದ ಬೆಸ್ಟ್ ರಿಸಲ್ಟ್ಸ್ ಇನ್ ಫ್ರಂಟ್ ಆಫ್ ಯು. ನೋಡ್ಕೊಂಬಂದಿಲ್ಲ ಇಷ್ಟು ಈಸಿಯಾಗಿ ಅಪ್ಲೈ ಮಾಡ್ಕೊಂಡೆ ಅಂತ. ಎಸ್, ಇದರ ಬೆನಿಫಿಟ್ಸ್ ಕೂಡ ನಿಮಗೆ ಈಗಾಗಲೇ ನಾನು ಹೇಳಿದ್ದೀನಿ. ಇವತ್ತೇ ಇದನ್ನ ಟ್ರೈ ಮಾಡಿ, ಹಾಗೂ ನಿಮಗೆ ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ. ಯುವರ್ ಕಾಮೆಂಟ್ಸ್ ಆ್ಯಂಡ್ ಯುವರ್ ಲೈಕ್, ಸ್ವಲ್ಪದು ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಲೈಕ್ಸ್ ತುಂಬಾ ಇಂಪಾರ್ಟೆಂಟ್ ಟು ಗಿವ್ ಮಿ ಅ ಮಾರಲ್ ಸಪೋರ್ಟ್ ಟು ಮೇಕ್ ನ್ಯೂ ಇನೋವೇಟಿವ್ ವೀಡಿಯೋಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ವಿಶ್ ಯು ವೆರಿ ವೆರಿ ಹ್ಯಾಪಿ ಮಕರ ಸಂಕ್ರಾಂತಿ. ಸಂಕ್ರಾಂತಿ ಹಬ್ಬದ ವ್ಲಾಗ್ ಕೂಡ ಆದಷ್ಟು ಬೇಗ ಬರ್ತಾ ಇದೆ. ಸೊ ಕೀಪ್ ಆನ್ ವಾಚಿಂಗ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಯು ಆಲ್ ಟೇಕ್ ಕೇರ್. ರಿಸಲ್ಟ್, ಮೈ ಗಾಡ್, ರಿಸಲ್ಟ್ ತೋರಿಸೋದನ್ನ ನಾನು ಮರ್ತೇ ಬಿಟ್ಟೆ, ಸಾರಿ. ನೋಡಿ, ಆ ಹೇರ್ ಪ್ಯಾಕ್ ಯೂಸ್ ಮಾಡಿಕೊಂಡು, ನೆನ್ನೆ ಯೂಸ್ ಮಾಡಿಕೊಂಡು ತಲೆ ಸ್ನಾನ ಮಾಡಿದ್ದು, ಕೂದಲು ಸಂಪೂರ್ಣ ಒಣಗಿದೆ. ಇವತ್ತು ನಾನು ಈ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ದ ರಿಸಲ್ಟ್, ಇನ್ಸ್ಟೆಂಟ್ ರಿಸಲ್ಟ್ ಸಿಕ್ಕಿದೆ. ನೋಡಿ, ತುಂಬ ಕೂದಲು ಉದ್ದ ಬೆಳೆದಿದೆ. ನೋಡಿ, ತುಂಬ ಉದ್ದ ಬೆಳೆದಿದೆ. ಇವತ್ತು ನಾನು ಆಗಲೇ ಮಮ್ಮಿಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ಲೆವೆಲಾಗಿ ಕಟ್ ಮಾಡಿಸ್ಕೊಂಡ್ಬರ್ತೀನಿ ಅಂತ. ಯೂಶಲಿ ನಾನು ಮಮ್ಮಿ ಹತ್ರನೇ ಮಾಡಿಸ್ಕೊಳ್ಳೋದು. ನನಗೆ ಬೇರೆ ಯಾವ ಹೇರ್ ಸ್ಟೈಲ್ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಹೇರ್ ಕಟ್ ವಿತ್ ಯುನೋವೇಟಿವ್ ಹೇರ್ ಸ್ಟೈಲ್ಸ್ ಅಂತ. ಸೊ ಮಮ್ಮಿ ಹತ್ರ ಲೆವೆಲಾಗಿ ಕಟ್ ಮಾಡಿಸ್ಕೊಂಡ್ಬಿಡ್ತೀನಿ ಅಷ್ಟೇ, ದಟ್ ಇಸ್ ಇನಫ್. ಸೊ ಕಟ್ ಮಾಡುವಂಥ ಲೆವೆಲ್ಗೆ ನನ್ನ ಕೂದಲು ಉದ್ದ ಬೆಳೆದಿದೆ. ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಇಲ್ಲ, ನಿಮಗೆ ಗೊತ್ತು. ಮನೇಲೇ ಮಾಡ್ಕೊಳ್ಳುವಂತಹ ರೆಮಿಡೀಸ್. ಯಾವ ಬ್ಯೂಟಿ ಪಾರ್ಲರ್ಗೆ ಎಲ್ಲಿಗೂ ನಾನು ಹೋಗೋದಿಲ್ಲ. ಈವನ್ ಫೇಸ್ ಕೂಡ, ಕಟಿಂಗ್ ಕೂಡ ಎದಕ್ಕೂ ಹೋಗಲ್ಲ, ಹೇರ್ ಕಟಿಂಗ್ ಕೂಡ ಎದಕ್ಕೂ ಹೋಗಲ್ಲ. ಸೊ ಈ ರೀತಿ ಇದೆ. ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್. Yes.